ಈಗ ಆ ಕೋಟ್ಯಾಂತರ ರೂಪಾಯಿ ಆಫರ್ ನಿಮಗೆ ಬಂದಿದ್ದಂಥ ಬಗ್ಗೆ ಆಗ ನೀವು ಹೇಳಿದ್ದಂಥ ಒಂದು ವಿಡಿಯೋವನ್ನು ಪ್ರಿಯಾಂಕ್ ಖರ್ಗೆ ಅವರು ರಿಲೀಸ್ ಮಾಡಿರುವಂಥದ್ದು, ಏನು ಹೇಳ್ತೀರಾ ಸರ್? ನೋಡಿ, ನಾನು ನಿನ್ನೆ ಕೂಡ ಭಾಳಷ್ಟು ಪ್ರಶ್ನೆಯವರು ಬಂದು ಕೇಳಿದಾಗ ನಾನು ಹೇಳಿದ್ದೇನೆ, ಯಾರೇ ಆಗಲಿ ನನ್ನ ಈ ವರದಿಯ ಮೇಲೆ ತಡೆಯೊಡ್ಲಿಕ್ಕೆ ಪ್ರಯತ್ನಪಟ್ಟರೆ ಅಥವಾ ಅದನ್ನು ನಿರ್ಲಕ್ಷಿಸಿದರೆ ನಾನು ಭಾಳ ತೀವ್ರವಾಗಿ ಅವರ ಮೇಲೆ ಕಿಡಿಕಾರ್ತೇನೆ ಅಂತೇಳಿ ಭಾಳಷ್ಟು ಎಲ್ಲರೆದುರಿಗೆ ಬಂದಿದೆ. ಕಾಂಗ್ರೆಸ್ನವರು ಏನು ಮಾಡಲಿಕ್ಕೆ ಕೂಡ ತಯಾರಿದ್ದಾರೆ. ಆದ್ದರಿಂದ ನೀವು ಒಂದು ಸಂಖ್ಯೆಯಲ್ಲಿ ಓದಬೇಕಾದರೆ ಅವರು ನಿಮ್ಗೆ ಅದನ್ನು ಕೊಟ್ಟು ನೀವು ಅದರ ನಂತರ ಅದ್ರ ವಿಷಯ ಮೌನ ವಹಿಸಿ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದವರು. ಅಷ್ಟು ಹೋರಾಟ ಮಾಡಿದ ನಂತರ ಕೂಡ ಕಾಂಗ್ರೆಸ್ನವರು ನಾವು ತಿರಸ್ಕರಿಸ್ತೇವೆ. ಏನು ತಿರಸ್ಕರಿಸೋದು? ಅವರು ತಿರಸ್ಕರಿಸಿ ಹೇಳಿದಲ್ಲ, ಕಾಂಗ್ರೆಸ್ನವರು ಅದನ್ನು ಮಂಡನೆ ಮಾಡಲಿಕ್ಕೆ ಹೇಳಿದರು. ಕಾಂಗ್ರೆಸ್ನವರು ಮಂಡನೆ ಮಾಡಬೇಕಂತೇಳಿ ಜಡ್ಜ್ಮೆಂಟ್ ಇತ್ತು ಇಲ್ಲಿಂದ ಹೈಕೋರ್ಟಿಂದ. ಅದಕ್ಕೆ ಎಗೇನ್ಸ್ಟ್ ಮಾಡಿ ಅವರು ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿ ಆ ಕೇಸ್ ತಳ್ಳಿ ಹಾಕಿದೆ. ಅದನ್ನು ಮಂಡನೆ ಮಾಡಬೇಕೆಂದರೆ ಆಯಿತು. ನಾನು ಏನು ಸ್ಟ್ಯಾಂಡ್ ತಗೊಳ್ತೇನೆ ಅಂತೇಳಿ ನನ್ನ ಒಂದು ಅದಕ್ಕೆ ಮಣಿತೇನೆ ಅಂತೇಳಿ ನೋಡಬೇಕಾಗಿದೆ ಅಂತ ಅವ್ರು ಹಾಗೆ ಹೇಳಿದರು. ಯಾವಾಗ ನಾನು ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದರು, ಇಲ್ಲ ಹಾಗಾದ್ರೆ ಕೇಸ್ ನಾವು ಟೈಟ್ ಮಾಡೋಣ ಅಂತ ಹೇಳಿ ಹೋದರು ಅಷ್ಟೇ. ಓಕೆ, ಅಂದರೆ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದದಂತ ನಿಮ್ಮ ಇದು ಆಗೋದು? ಹೌದು. ನಾನು ಆಗ ಸಡಿಲ್ ಮಾಡಲಿಲ್ಲ. ಯಾವ ಕಾರಣಕ್ಕೂ ಎಲ್ಲೂ ನಾನು ಸಡಿಲ್ ಮಾಡೇ ಇಲ್ಲ. ಈ ಆಫರ್ ಆ್ಯಕ್ಚುಲಿ ಬಂದಂಗೆ ಕಾಂಗ್ರೆಸ್ ಕಡೆಯಿಂದ 150 ಸಾವಿರಾರು ಕೋಟಿ ಎಷ್ಟು ಬೇಕಾದ್ರೆ ಕೊಡಲಿಕ್ಕೆ ತಯಾರಿದ್ದಾರೆ ಅವರು. ಎಲ್ಲಿ ತನಕ ಅಂದರೆ ಅವರೊಬ್ಬರು ಜನ ಬಂದಂಗೆ ಹೇಳಿದರು, 10 years ವೀಸಾ ಇದೆ, ಯಾವುದು ಅಮೆರಿಕ ವೀಸಾ ಇದೆ, ನೀವು 1 ವರ್ಷ ಬೇಕಾದ್ರೆ ಅಲ್ಲಿ ಹೋಗಿ ಇದ್ಬಿಟ್ಟು ವಾಪಸ್ ಬಂದರು, ಬಾಕಿ ನಾವು ನೋಡ್ಕೊಳ್ತೀವಿ ಅಂತೇಳಿ ನಿನ್ನೆ ಹೇಳಿದ್ರಲ್ಲ ಸಿದ್ದರಾಮಯ್ಯವರು, ನಾವು CBI ಕೊಡಿ ತಯಾರಿದ್ದೇವೆ ಅಂತೇಳಿ. ಖರ್ಗೆ ಅವರು ಕೂಡ ಹೇಳಿದ್ರು, ಈಗ ಪ್ರಿಯಾಂಕ್ ಖರ್ಗೆ ಅದು ಪೊಲಿಟಿಕಲ್ ರಿಪೋರ್ಟೇ ಬಿಟ್ಟಿದೆ. ನಾನು ಕಾನ್ಸ್ಟಿಟ್ಯೂಷನಲ್ ಒಂದು ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿ ನಾನು ಒಂದು ತನಿಖೆ ಮಾಡಿ ಈ ವಿಷಯವನ್ನು ಕೊಟ್ಟಿದ್ದೇನೆ. ಕೊಟ್ಟಾಗ ಅದರ ಮೇಲೆ ತನಿಖೆ ಮಾಡಬೇಕಂತೇಳಿ ಲೋಕಾಯುಕ್ತ ಕೊಟ್ಟು ಇದನ್ನು ನನ್ನ ರಿಪೋರ್ಟ್ ಅಂತ ಕೊಟ್ಟಿದ್ದರು. ಲೋಕಾಯುಕ್ತ ಉಪಲೋಕ್ತವರವರು ನನ್ನ ಈ ವಿಷಯವನ್ನು ತನಿಖೆ ಮಾಡಿ ಅವರು ಕೂಡ ಒಂದು ವರದಿ ಒಪ್ಪಿಸಿದ್ದಾರೆ. ಆ ವರದಿಯನ್ನು ಯಾಕೆ ಹೊರತಂದಿಲ್ಲ? ಈಗ ವಿಜಯೇಂದ್ರ ನಿಮ್ಮ ಹತ್ರ ಹೇಳುವಾಗ ಕಾಂಗ್ರೆಸ್ನಲ್ಲಿ ಯಾರು ಆ ನಂಬರ್ಸನ್ನು ಅಂದರೆ ಹಣ ಕೊಡ್ಬೋದು ಅಂತ ಏನಾದರೂ ನೋಡಿ, ಅಲ್ಲ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಕಾಂಗ್ರೆಸ್ ನನಗೆ ಭಾಳಷ್ಟು ಆಮಿಷ ಒಡ್ಡಿದ್ದಾರೆ ಅಂತೇಳಿ. ಹಾಗೆ ವಿಜಯೇಂದ್ರ ಅವರು ಹೇಳಿದಂಗೆ ಅವನಿಗೆ ಮಾಡಬೇಕಾದ್ರೆ ಕ್ಲೋಸ್ ಮಾಡಿದಾಗ ಮೌನ ವಹಿಸಿ ನೀವು ಕಷ್ಟಪಟ್ಟಿದ್ದೀರಾ ಮಾಡಿ ಅಂತೇಳಿ. ಆಗ ನಾನು ಅದಿಲ್ಲ ಅಂತ ಹೇಳಿದಾಗ ಸರಿ ನಾವು ಕೇಸ್ ಟೈಟ್ ಮಾಡೋಣ ಅಂತ ಹೇಳಿ ಅವ್ರು ಹೋದರು ಅಷ್ಟೇ. ನಾನು ಮತ್ತು ನನಗೆ ಕ್ರೋಧ ಬಂದು ನಾನು ಬೈತಿದ್ದೇನೆ, ಎಲ್ರಿಗೂ ಬೈತಿದ್ದೇನೆ. ಯಾರೆಲ್ಲ ನನ್ನ ಈ ರಿಪೋರ್ಟಿಂದ ತಲೆ ಒಡ್ಡಲಿಕ್ಕೆ ಪ್ರಯತ್ನ ಪಟ್ಟರೋ ಅಥವಾ ನಿರ್ಲಕ್ಷಿಸಿದರೋ ಅವರ ಮೇಲೆ ನಾನು ಬಹಳಷ್ಟು ಕ್ರೋಧಗೊಂಡು ಬಹಳಷ್ಟು ಕಿಡಿಕಾಯಿದೆ ನಾನು. ಇದಿಷ್ಟು ಅನ್ವರ್ ಮಾಣಿಪಾಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.